ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬೇಕು. ಆದಷ್ಟು ಬೇಗ ಧರ್ಮಸ್ಥಳ ಕೇಸ್ ಇದೆಯಲ್ಲ ಅದನ್ನ ಬೇಗ ಮುಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇವತ್ತು ಪ್ರಮುಖವಾಗಿ ಇದರ ಬಗ್ಗೆ ಚರ್ಚೆ ಆಗಿದೆ. ರಾಜ್ಯದ ಜನತೆಯ ಮುಂದೆ ಸತ್ಯವನ್ನು ಇಡಬೇಕಾಗತ್ತೆ ಅಂತ ವಿಧಾನಸೌಧದಲ್ಲಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಹೇಳಿ. ಧರ್ಮಸ್ಥಳದಲ್ಲಿ SIT ತನಿಖೆ ಆದಷ್ಟು ಬೇಗ ಮುಗಿಸಿ. ಈ ಷಡ್ಯಂತ್ರದ ಬಗ್ಗೆ ಈಗಾಗಲೇ DCM DK ಶಿವಕುಮಾರ್ ಹೇಳಿದ್ದಾರೆ. ಅವರೇ ಹೇಳಬೇಕು ಷಡ್ಯಂತ್ರ ಮಾಡಿದ್ದು ಯಾರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಹೇಳಿದ್ದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿನೇ DK ಶಿವಕುಮಾರ್ ಅವರು ಮಾತನಾಡಿದರು. ಹಾಗಾದರೆ ಅವರಿಗೆ ಗೊತ್ತಿರುತ್ತೆ ಯಾರು ಅಂತೇಳಿ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಡೀತಾ ಇದೆ. ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಾಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಎಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕೊರಲಿನಿಂದ ಆಗ್ರಹವನ್ನು ಮಾಡಿದ್ವಿ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಅವರು ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಹ ಸ್ವತಃ ಸರ್ಕಾರದ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಏನು ಈ ಪ್ರಕರಣಗಳು ನಡೀತಾ ಇದೆ ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಾಂತರ